ಇರತಕ್ಕಂಥ ಮತ್ತೊಂದು ಚಾಪ್ಟರ್ ನಿವೃತ್ತಿ ವೇತನ ನಿಯಮಗಳು. ಈ ಅಧ್ಯಾಯದಲ್ಲಿ ನಿಯಮಗಳು 207ರಿಂದ 377ರವರೆಗೂ KCSRನ ನಿಯಮಗಳು ಇರುತ್ತೆ. ರೈಟ್. ನಿವೃತ್ತಿ ವೇತನ ಎಷ್ಟು ರೀತಿಯಲ್ಲಿ ಇರುತ್ತೆ ಅಂತ ಅಂದರೆ, ವಯೋನಿವೃತ್ತಿ ವೇತನ ನಿಯಮ 95ರಲ್ಲಿ ಬರುತ್ತೆ. ವಿಶ್ರಾಂತಿ ವೇತನ ಅಂದರೆ ವಾಲಂಟರಿ ರಿಟೈರ್ಮೆಂಟ್ ನಿಯಮ 285(1)(a) ಮತ್ತು 285(4). ಅಂಗವಿಕಲ ನಿವೃತ್ತಿ ವೇತನ ನಿಯಮ 273ರಿಂದ 282. ಪರಿಹಾರ ನಿವೃತ್ತಿ ವೇತನದ ನಿಯಮ 289, ಕನಿಷ್ಠ 10 ವರ್ಷ ಸೇವೆ ಆಗಿರಬೇಕು. ಪೂರ್ವ ನಿರೀಕ್ಷಣಾ ನಿವೃತ್ತಿ ವೇತನ ನಿಯಮ 341. ಅಸಾಧಾರಣ ನಿವೃತ್ತಿ ವೇತನ ನಿಯಮಗಳು 2023. ಕೊನೆಯದಾಗಿ ನಿವೃತ್ತಿ ವೇತನ ನಿಯಮಗಳು 2002. ಇಷ್ಟು ರೀತಿಯ ನಿವೃತ್ತಿ ವೇತನಗಳು ಇದ್ದಾವೆ ಅಂತ. ಇದು ಪೂರ್ವ ನಿರೀಕ್ಷಣಾ ನಿವೃತ್ತಿ ವೇತನ, ಇದನ್ನು ಸೆಪರೇಟ್ ಅಲ್ಲ. ಏಜಿಯಿಂದ ಪೆನ್ಷನ್ ಬರೋದು ತಡವಾಗುತ್ತೆ ಅನ್ನೋದೇ ಆದರೆ ಕಚೇರಿ ಮುಖ್ಯಸ್ಥರು ತಾತ್ಕಾಲಕ್ಕೆ ಕೊಡುವಂಥ ನಿವೃತ್ತಿ ವೇತನ ಅಷ್ಟೇ, ಪರ್ಸೆಂಟೇಜ್ನ. ಇದೇನು ಸೆಪರೇಟು ಪೆನ್ಷನ್ ಏನೂ ಅಲ್ಲ. ನೆಕ್ಸ್ಟ್, ನಿವೃತ್ತಿ ವೇತನ ಅನ್ನೋದು ಒಂದು ಹಕ್ಕು. ಇದು ದಾನ ಧರ್ಮ ಸಹಾಯ ಅಂತ ಏನೂ ಇಲ್ಲ. ನೆಕ್ಸ್ಟ್, ನಿವೃತ್ತಿ ವೇತನ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಇದು ಒಂದು ರೀತಿಯಾದಂಥ ಆಸ್ತಿ ಇದ್ದ ಹಾಗೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ಟಿಕಲ್ 300A ಪ್ರಕಾರ ನಿವೃತ್ತಿ ವೇತನ ಅನ್ನೋದು ಒಂದು ಆಸ್ತಿ ಇದ್ದ ಹಾಗೆ ಅಂತ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ವಯೋನಿವೃತ್ತಿ ಅಂದರೆ ಎಷ್ಟನೇ ವಯಸ್ಸಿಗೆ ವಯೋನಿವೃತ್ತಿ ತತ್ಕಾಲಕ್ಕೆ ನಿಗದಿಯಾಗಿದೆ ಅಂತಂದರೆ 60 ವರ್ಷ. 17 ಜುಲೈ 2008ರಿಂದ 60 ವರ್ಷ ವಯೋನಿವೃತ್ತಿ. ಇಂಗ್ಲೀಷ್ನಲ್ಲಿ ಸೂಪರ್ಯಾನ್ಯುಯೇಷನ್ ಅಂತ ಕರೀತಾರೆ. ಸ್ವಯಂ ನಿವೃತ್ತಿ ವಾಲಂಟರಿ ರಿಟೈರ್ಮೆಂಟ್ 285 ನಿಯಮ 285 ಉಪನಿಯಮ 1A ಕನಿಷ್ಠ 15 ವರ್ಷ ಸೇವೆ ಸಲ್ಲಿಸಿರಬೇಕು. ಕನಿಷ್ಠ 15 ವರ್ಷ ಸೇವೆ ಅಂತಂದರೆ ಅದು ಅರ್ಹದಾಯಕ ಸೇವೆ ಆಗಿರಬೇಕು, ಅಂತಂದರೆ ಕ್ವಾಲಿಫೈಯಿಂಗ್ ಸರ್ವಿಸ್ ಆಗಿರಬೇಕು ಕನಿಷ್ಠ. ರೈಟ್. ಇನ್ನೊಂದು 285A 50 ವರ್ಷ ವಯಸ್ಸು ಅಥವಾ 20 ವರ್ಷ ಸೇವೆ ಆದಂಥವರಿಗೇನೂ ಸಹ ಅದೇ ಸ್ವಯಂ ನಿವೃತ್ತಿ ಅಪ್ಲೈ ಆಗುತ್ತೆ. ಮುಂದಿನ ವಿವರಗಳನ್ನು ಮುಂದಿನ ಸ್ಲೈಡ್ಸ್ನಲ್ಲಿ ನೋಡ್ಕೊಳ್ಳೋಣ. ಅಂಗವಿಕಲ ನಿವೃತ್ತಿ ವೇತನ ಬರಬೇಕು ಅಂತಂದರೆ ವಯಸ್ಸು 55 ಆಗಿರಬೇಕು. 55 ವರ್ಷ ವಯಸ್ಸು ಆದ ಮೇಲೆ ಅಂಗವಿಕಲತೆ ಉಂಟಾಗಿದೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ತಂದರೆ ನಿಯಮ 273ರ ಅಡಿಯಲ್ಲಿ ಅಂಗವಿಕಲ ನಿವೃತ್ತಿ ವೇತನ ಮಂಜೂರು ಮಾಡಬಹುದು. ರೈಟ್. ನಿವೃತ್ತಿ ವೇತನದಲ್ಲಿ ಅಂದರೆ ಪೆನ್ಷನ್ ಅನ್ನೋ ಇದರಲ್ಲಿ ಏನೆಲ್ಲ ಐಟಮ್ಸ್ ಬರುತ್ತೆ, ನಿವೃತ್ತಿ ಆದರೆ ಏನೆಲ್ಲ ಬೆನಿಫಿಟ್ಸ್, ಪೆನ್ಷನ್ ಬೆನಿಫಿಟ್ಸ್ ಏನೆಲ್ಲ ಇರುತ್ತೆ ಅಂತಂದರೆ, ಮಾಸಿಕ ನಿವೃತ್ತಿ ವೇತನ ಅಂದರೆ ಮಂತ್ಲಿ ಪೆನ್ಷನ್, ಅದರ ಜೊತೆಗೆ ಉಪದಾನ ಅಂತಂದರೆ ಗ್ರ್ಯಾಚ್ಯುಟಿ, ಅದನ್ನು DCRG ಅಂತಲೂ ಕರೀತಾರೆ. DCRG ಅಂತಂದರೆ ಡೆತ್ ಕಮ್ ರಿಟೈರ್ಮೆಂಟ್ ಗ್ರ್ಯಾಚ್ಯುಟಿ. ಅಂದರೆ ಡೆತ್ ಆದರೂ ಗ್ರ್ಯಾಚ್ಯುಟಿ ಬರುತ್ತೆ, ನಿವೃತ್ತಿ ಆದರೂ ಗ್ರ್ಯಾಚ್ಯುಟಿ ಬರುತ್ತೆ. ಸಿಂಪಲ್ ಆಗಿ ಗ್ರ್ಯಾಚ್ಯುಟಿ ಅಂದ್ರೂ ಸಾಕು. ನೆಕ್ಸ್ಟ್, ಪರಿವರ್ತಿತ ಮೌಲ್ಯ ಅಂತಂದರೆ ಕಮ್ಯುಟೇಷನ್ ಅಮೌಂಟ್. ಕಮ್ಯುಟೇಷನ್ ಅಮೌಂಟ್ ಅನ್ನೋದು ಸರ್ಕಾರಿ ನೌಕರನು ಬೇಕು ಅಂದರೆ ಮಂಜೂರು ಮಾಡ್ತಾರೆ, ಬೇಡ ಅಂದರೆ ಬೇಡ, ಆಪ್ಷನಲ್ ಅದು. ಮತ್ತು ಪೆನ್ಷನ್ ತೆಗೆದುಕೊಳ್ತಾ ಇರತಕ್ಕಂಥ ನಿವೃತ್ತಿ ವೇತನ ನೌಕರ ಮರಣ ಹೊಂದಿದಾಗ ಕುಟುಂಬ ನಿವೃತ್ತಿ ವೇತನ ಅವರ ಕುಟುಂಬದವರಿಗೆ ಲಭ್ಯತೆ ಇರುತ್ತೆ. ನೆಕ್ಸ್ಟ್,
272ರಂತೆ ನಿವೃತ್ತಿ ವೇತನ ಪಡೆಯಲು ಕೆಲವು ಷರತ್ತುಗಳಿವೆ. ವಾಟ್ ಆರ್ ದಿ ಕಂಡೀಷನ್ಸ್ ಫಾರ್ ಗ್ರಾಂಟ್ ಆಫ್ ಪೆನ್ಷನ್ ಅಂತಂದರೆ 222 ನಿಯಮ. ಸರ್ಕಾರದ ಸೇವೆಯಲ್ಲಿ ಇರಬೇಕು, ನಿವೃತ್ತಿಯಾಗುವಾಗ ಸೇವೆಯು ಕಾಯಂ ಆಗಿರಬೇಕು. ಈಗ ಬೋತ್ ಪರ್ಮನೆಂಟ್ ಆ್ಯಂಡ್ ಟೆಂಪರರಿ ಸರ್ವಿಸ್ಗೂ ಸಹ ಪೆನ್ಷನ್ ಕೊಡ್ತಾರೆ. ನೆಕ್ಸ್ಟ್, ಸಂಚಿತ ನಿಧಿಯಿಂದ ವೇತನ ಪಡೆಯುತ್ತಿರಬೇಕು. ನಿವೃತ್ತಿ ಸಮಯದಲ್ಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದ ಸ್ಟೇಟ್ ಅಂದರೆ ಗವರ್ನಮೆಂಟ್ ಫಂಡ್ಸ್ನಿಂದ ಸಂಬಳ ಪಡೆದಿರಬೇಕು ಅಂತ. ನೆಕ್ಸ್ಟ್, ದಿನಾಂಕ 1/7/74ರಿಂದ ಸರ್ಕಾರಿ ನೌಕರರ ನಿವೃತ್ತಿ ತಿಂಗಳ ಕೊನೆಯ ದಿನ. ನಮ್ಮ ನಿವೃತ್ತಿಯ ದಿನ ಇವತ್ತು 8ನೇ ತಾರೀಕು, ಈ ತಿಂಗಳಲ್ಲಿ 8ನೇ ತಾರೀಕು 60 ತುಂಬಿದೆ ಅಂತಂದರೆ ನಿವೃತ್ತಿಯಾಗೋದು ಈ ತಿಂಗಳ ಕೊನೆಯಲ್ಲಿ. ಹಾಗೆ ಮೊದಲು ಯಾವ ದಿನಾಂಕಕ್ಕೆ ನಿವೃತ್ತಿ ವಯಸ್ಸು ತುಂಬುತ್ತೋ ಆವತ್ತೇ ನಿವೃತ್ತಿ ಕೊಡ್ತಾ ಇದ್ದರು. ಸ್ವಲ್ಪ ಬದಲಾವಣೆ ಆಗಿದೆ. 74ರಿಂದ ತಿಂಗಳ ಮಧ್ಯದಲ್ಲಿ ನಿಮ್ಮ ನಿವೃತ್ತಿಯ ದಿನಾಂಕ ಬಂತು ಅಂತಂದರೆ ಆ ತಿಂಗಳ ಕೊನೆಯವರೆಗೂ ಮುಂದುವರೆದು ತಿಂಗಳ ಕೊನೆಯಲ್ಲಿ ನಿವೃತ್ತಿಯಾಗಿ ಬಿಡುಗಡೆಯಾಗಿ ಹೋಗೋದು ಈಗ ಚಾಲ್ತಿಯಲ್ಲಿ ಇದೆ. ತಿಂಗಳ ಕೊನೆಯ ದಿನ ನಿವೃತ್ತಿಯ ದಿನ. ನಿವೃತ್ತಿ ವೇತನವನ್ನು ದಿನಾಂಕ 2/8/1974ರಿಂದ ಅರ್ಧ ವರ್ಷಗಳಲ್ಲಿ ಲೆಕ್ಕ ಹಾಕ್ತಾರೆ. 30 ವರ್ಷ ಸರ್ವಿಸ್ ಆಗಿತ್ತು ಅಂತಂದರೆ ಕ್ಯಾಲ್ಕುಲೇಷನ್ಗಾಗಿ 60 ಅರ್ಧ ವರ್ಷಗಳು ಅಂತ ಲೆಕ್ಕಕ್ಕೆ ತೆಗೆದುಕೊಳ್ತಾರೆ. 27 ವರ್ಷ ಸರ್ವಿಸ್ ಆಗಿದೆ ಅಂತಂದರೆ 54 ಅರ್ಧ ವರ್ಷಗಳು ಅಂತ ತೆಗೆದುಕೊಂಡು ಈ ಫಾರ್ಮುಲಾ ಪ್ರಕಾರ ಪೆನ್ಷನ್ನನ್ನು ಲೆಕ್ಕ ಹಾಕ್ತಾರೆ. ನಿವೃತ್ತಿ ವೇತನವನ್ನು ಲೆಕ್ಕ ಹಾಕಲಿಕ್ಕೆ ಫಾರ್ಮುಲಾ ಏನು ಅಂತ ಅಂದರೆ ಅರ್ಹತಾಯಕ ಸೇವೆ ಅರ್ಧ ವರ್ಷಗಳಲ್ಲಿ ಬೈ 60, ಕೊನೆಯ ತಿಂಗಳ ವೇತನ ಬೈ 2. ಯಾವ ನಿಯಮದ ಪ್ರಕಾರ ಅಂದರೆ 291. ಈ ಫಾರ್ಮುಲಾ ಹಾಕ್ಕೊಂಡು ಪೆನ್ಷನ್ನನ್ನು ಲೆಕ್ಕ ಹಾಕ್ತಾರೆ. ನೆಕ್ಸ್ಟ್, ಉಪದಾನ ಅಂದರೆ DCR, ಅದನ್ನು ಲೆಕ್ಕ ಹಾಕಲಿಕ್ಕೆ ಫಾರ್ಮುಲಾ ಏನು ಅಂತಂದರೆ ಅರ್ಹದಾಯಕ ಸೇವೆ ಅರ್ಧ ವರ್ಷಗಳಲ್ಲಿ ಬೈ 1 ಇಂಟು ಕೊನೆಯ ತಿಂಗಳ ವೇತನ ಬೈ 4. ನಿಯಮ 292. ಇವೆರಡು ಕಡ್ಡಾಯವಾಗಿ ಬಂದೇ ಬರುತ್ತೆ. ನಿವೃತ್ತಿ ವೇತನ ಉಪದಾನ ಕಡ್ಡಾಯ, ಸರ್ಕಾರ ಕೊಡುತ್ತೆ. ನೆಕ್ಸ್ಟ್, ಈ ಮೂರನೇದು ಪರಿವರ್ತಿತ ಮೌಲ್ಯ ಅಂದರೆ ಕಮಿಟೇಷನ್ ಅಮೌಂಟ್ ಅನ್ನೋದು ಸರ್ಕಾರಿ ನೌಕರನು ಇಚ್ಛಿಸಿದರೆ ಸರ್ಕಾರ ಕೊಡುತ್ತೆ, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ಅದು ಆಪ್ಷನ್. ಎನಿವೆ, ಪರಿವರ್ತಿತ ಮೌಲ್ಯ ಕಮಿಟೇಷನ್ ಅಮೌಂಟ್ ಬೇಕು ಅಂತ ಸರ್ಕಾರಿ ನೌಕರರು ಅರ್ಜಿಯಲ್ಲಿ ಪೆನ್ಷನ್ ಅಪ್ಲಿಕೇಶನ್ ನಮೂದು ಮಾಡಿದರೆ ಈ ಫಾರ್ಮುಲಾ ಹಾಕ್ಕೊಂಡು AG ಲೆಕ್ಕ ಹಾಕಿ ಪರಿವರ್ತಿತ ಮೌಲ್ಯ ಸಂದಾಯ ಮಾಡುವ ಆದೇಶವನ್ನು ನೀಡ್ತಾರೆ. ಏನದು? 1/3 ಆಫ್ ಪೆನ್ಷನ್. ಫಾರ್ಮುಲಾ ಕಮಿಟೇಷನ್ ಅಮೌಂಟನ್ನು ಲೆಕ್ಕ ಹಾಕಲಿಕ್ಕೆ 1/3 ಆಫ್ ಪೆನ್ಷನ್ ನಿವೃತ್ತಿ ವೇತನದ 1/3 ಭಾಗ ಇಂಟು 12 ಇಂಟು ಪರಿವರ್ತಿತ ಮೌಲ್ಯ. ನಿಯಮ 377ರಲ್ಲಿ ಒಂದು ಚಾರ್ಟ್ ಇದೆ. ಯಾವ ವಯಸ್ಸಿಗೆ ನಿವೃತ್ತಿ ಆಗ್ತಾನೆ, ನೆಕ್ಸ್ಟ್ ಬರ್ತ್ಡೇಗೆ ಏನು ಪರಿವರ್ತಿತ ಮೌಲ್ಯ ಫ್ಯಾಕ್ಟರ್ ಇರುತ್ತೆ ಆ ಮೌಲ್ಯದಿಂದ ಗುಣಾಕಾರ ಮಾಡಬೇಕು. ಅದನ್ನು ಮುಂದಿನ ಇದರಲ್ಲಿ ನೋಡೋಣ. ಸೊ ಪರಿವರ್ತಿತ ಮೌಲ್ಯದ ನಿಯಮಗಳು 376, ಪರಿವರ್ತಿತ ಮೌಲ್ಯದ ಒಂದು ಚಾರ್ಟ್ ಬಂದ್ಬಿಟ್ಟು 377. ನೆಕ್ಸ್ಟ್, ಕುಟುಂಬ ನಿವೃತ್ತಿ ವೇತನ ಅದು ಎಷ್ಟು ಬರುತ್ತೆ ಅಂತಂದರೆ ಕೊನೆಯ ತಿಂಗಳ ವೇತನದ 30%, ಕನಿಷ್ಠ 13,500, ಗರಿಷ್ಠ 80,400. 10 ವರ್ಷ ಕನಿಷ್ಠ ಸೇವೆ, ಮಿನಿಮಮ್ 10 ವರ್ಷ ಸೇವೆ ಸಲ್ಲಿಸಿ ರಿಟೈರ್ ಆದರೆ ನೌಕರನಿಗೆ ಕನಿಷ್ಠ ಪೆನ್ಷನ್ 13,500, ಗರಿಷ್ಠ 1,20,600. ಈ ರೇಟುಗಳು 1/8/2024 ಜಾರಿಗೆ ಬಂದಿವೆ. ಉಪದಾನ ಕನಿಷ್ಠ
ಅಂದರೆ ಗ್ರ್ಯಾಚ್ಯುಟಿ ಕನಿಷ್ಠ ಮೊತ್ತ ಎಷ್ಟು ಅಂದರೆ ನಿಗದಿಪಡಿಸಿಲ್ಲ, ಗರಿಷ್ಠ ಮಾತ್ರ 20 ಲಕ್ಷ. ನೆಕ್ಸ್ಟ್, ಪರಿವರ್ತಿತ ಮೌಲ್ಯ ಕನಿಷ್ಠ ಎಷ್ಟು ಗರಿಷ್ಠ ಎಷ್ಟು ಅಂತಂದರೆ ನಿಗದಿಪಡಿಸಿಲ್ಲ. ಪರಿವರ್ತಿತ ಮೌಲ್ಯ ಕನಿಷ್ಠ ಎಷ್ಟು ಗರಿಷ್ಠ ಎಷ್ಟು ಅಂದರೆ ಅಂದರೆ ಫಾರ್ಮುಲಾ ಹಾಕ್ಕೊಂಡು ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು. ನೆಕ್ಸ್ಟ್, ನಿವೃತ್ತಿ ವೇತನಕ್ಕೆ ಅರ್ಹದಾಯಕ ಸೇವೆ ಕನಿಷ್ಠ 10 ವರ್ಷ ಆಗಿರಬೇಕು, ಗರಿಷ್ಠ 30 ವರ್ಷ. 30 ವರ್ಷ ಗರಿಷ್ಠ ಸೇವೆ ಆಗಿದೆ ಅಂದರೆ ಫುಲ್ ಪೆನ್ಷನ್, ಕೊನೆಯ ತಿಂಗಳ ವೇತನದ ಅರ್ಧದಷ್ಟು ಫುಲ್ ಪೆನ್ಷನ್. 30 ವರ್ಷ ಆದರೆ ಸಾಕು. ನೆಕ್ಸ್ಟ್, DCRGಗೆ ಕನಿಷ್ಠ ಅರ್ಹದಾಯಕ ಸೇವೆ 5 ವರ್ಷ, ಗರಿಷ್ಠ 33 ವರ್ಷ. ನೆಕ್ಸ್ಟ್, ಸೇವೆಯಲ್ಲಿರುವಾಗಲೇ ಸರ್ಕಾರಿ ನೌಕರನು ಮೃತರಾದಲ್ಲಿ ಪೆನ್ಷನ್ ಬರುತ್ತೆ, ಅದೇ ಫ್ಯಾಮಿಲಿ ಪೆನ್ಷನ್ ಅಂತಾರೆ. ಕನಿಷ್ಠ ಸೇವೆ ಎಷ್ಟಾಗಿರಬೇಕು ಫ್ಯಾಮಿಲಿ ಪೆನ್ಷನ್ ಬರಬೇಕು ಅಂತಂದರೆ 1 ವರ್ಷ. 1 ವರ್ಷಕ್ಕಿಂತ ಕಡಿಮೆ ಇದ್ರೂ ಸಹ ಫ್ಯಾಮಿಲಿ ಪೆನ್ಷನ್ ಕೊಡಿ ಅಂತ ಸರ್ಕಾರಿ ಒಂದು ಆದೇಶ ಇದೆ. ನೆಕ್ಸ್ಟ್, ಸೊ ಈ ಪೆನ್ಷನ್ ಅನ್ನು ಲೆಕ್ಕ ಹಾಕುವಾಗ ಪೆನ್ಷನ್, ಫ್ಯಾಮಿಲಿ ಪೆನ್ಷನ್, DCRG ಇದನ್ನೆಲ್ಲನೂ ಲೆಕ್ಕ ಹಾಕುವಾಗ ನಾವು ಕೊನೆಯ ತಿಂಗಳ ವೇತನ ಅಂತ ಲೆಕ್ಕಕ್ಕೆ ತಗೊಳ್ತೀವಿ. ಕೊನೆಯ ತಿಂಗಳ ವೇತನ ಅಂದರೆ ಅದರಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಅಂತಂದರೆ ಮೂಲ ವೇತನ ಬೇಸಿಕ್ ಪೇ, ಪ್ಲಸ್ ಸ್ಥಗಿತ ವೇತನ ಬಡ್ತಿ ಅಂದರೆ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್, ಪ್ಲಸ್ ಅಡಿಷನಲ್ ಇನ್ಕ್ರಿಮೆಂಟ್ ಅಂದರೆ ಹೆಚ್ಚುವರಿ ವೇತನ ಬಡ್ತಿ, ಪ್ಲಸ್ ವೈಯಕ್ತಿಕ ವೇತನ. ಈ 4ರಲ್ಲಿ ಯಾವುದಾದ್ರೂ 1 2 ಇರ್ಬೋದು, ಉಳಿದ 2 ಇಲ್ಲದೇ ಇರ್ಬೋದು. ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ಗಳು ಬಾರದೇ ಇರ್ಬೋದು, ಹೆಚ್ಚುವರಿ ವೇತನ ಬಡ್ತಿ ಅಂದರೆ ಅಡಿಷನಲ್ ಇನ್ಕ್ರಿಮೆಂಟ್ಸು ಬಾರದೇ ಇರಬಹುದು, ವೈಯಕ್ತಿಕ ವೇತನ ಇಲ್ಲದೇ ಇರಬಹುದು. ಅಂಥ ಸಂದರ್ಭದಲ್ಲಿ ಮೂಲ ವೇತನದ 50% ಪೆನ್ಷನ್ಗಾದರೆ ಅಷ್ಟೆ. ಎಲ್ಲವನ್ನೂ ಇರಲೇಬೇಕು ಅಂತ ಅಲ್ಲ, ವೈಯಕ್ತಿಕ ವೇತನ, ಹೆಚ್ಚುವರಿ ವೇತನ ಬಡ್ತಿ, ಸ್ಥಗಿತ ವೇತನ ಬಡ್ತಿ ಈ 3 ಇದ್ದರೆ ಈ ಮೂಲ ವೇತನಕ್ಕೆ ಸೇರಿಸಿಕೊಳ್ಳಿ ಅಂತ ಅಷ್ಟೆ. ನೆಕ್ಸ್ಟ್, ಆದರೆ SFN ಅಂದರೆ ಕುಟುಂಬ ನಿಯಂತ್ರಣ ಯೋಜನೆಯ ಅಡಿಯಲ್ಲಿ ಕೊಡುವಂಥ ಸ್ಪೆಷಲ್ ಇನ್ಕ್ರಿಮೆಂಟ್ ಈ ಪೆನ್ಷನ್ ಲೆಕ್ಕ ಹಾಕಲಿಕ್ಕೆ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಸೂಚನೆ, ಕುಟುಂಬ ನಿಯಂತ್ರಣ ವಿಶೇಷ ವೇತನ ಬಡ್ತಿ ಒಂದು ಸ್ಪೆಷಲ್ ಇನ್ಕ್ರಿಮೆಂಟ್ ಕೊಡ್ತಾರೆ. ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ್ರೆ ಆ ಇನ್ಕ್ರಿಮೆಂಟ್ ಈ ಪೆನ್ಷನ್ ಲೆಕ್ಕ ಹಾಕಲಿಕ್ಕೆ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ನೆಕ್ಸ್ಟ್, ಅರ್ಹದಾಯಕ ಸೇವೆ. ಸೊ ಪೆನ್ಷನ್ ಲೆಕ್ಕ ಹಾಕೋದು ಯಾವಾಗಲೂ ಅರ್ಹದಾಯಕ ಸೇವೆ ಆಧಾರದ ಮೇಲೆ. ಅರ್ಹದಾಯಕ ಸೇವೆ ಅಂತಂದರೆ ಇಂಗ್ಲೀಷ್ನಲ್ಲಿ ಕ್ವಾಲಿಫೈಯಿಂಗ್ ಸರ್ವಿಸ್ ಅಂತ ಕರೀತಾರೆ. ಆ ಕ್ವಾಲಿಫೈಯಿಂಗ್ ಸರ್ವಿಸನ್ನು ಲೆಕ್ಕ ಹಾಕೋದು ಹೇಗೆ ಅಂತಂದರೆ ಅಲ್ಲೇ ಇದೆ, ಟೋಟಲ್ ಸರ್ವಿಸ್ ಮೈನಸ್ ಡಿಸ್ಕ್ವಾಲಿಫೈಯಿಂಗ್ ಸರ್ವಿಸ್. ಟೋಟಲ್ ಸರ್ವಿಸ್ನಲ್ಲಿ ಅಂದರೆ ಒಟ್ಟು ಸೇವೆಯಲ್ಲಿ ಅನರ್ಹ ಸೇವೆಯನ್ನು ಕಳೆದಾಗ ಬರುವಂತಹದ್ದೇ ಅರ್ಹದಾಯಕ ಸೇವೆ, ಕ್ವಾಲಿಫೈಯಿಂಗ್ ಸರ್ವಿಸ್. ರೈಟ್. ಒಟ್ಟು ಸೇವೆ ಅಂದರೆ ಎಲ್ಲಿ? ಡೇಟ್ ಆಫ್ ರಿಟೈರ್ಮೆಂಟ್ನಲ್ಲಿ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಮೈನಸ್ ಮಾಡಿದ್ರೆ ಬರೋದೇ ಟೋಟಲ್ ಸರ್ವಿಸ್. ಮತ್ತೊಮ್ಮೆ, ಟೋಟಲ್ ಸರ್ವಿಸ್ ಅಂತಂದರೆ ನಿವೃತ್ತಿಯ ದಿನಾಂಕದಲ್ಲಿ ಸೇವೆಗೆ ಹಾಜರಾದ ದಿನಾಂಕ, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಮೈನಸ್ ಮಾಡಿದಾಗ ಬರುವಂಥದ್ದೇ ಟೋಟಲ್ ಸರ್ವಿಸ್. ರೈಟ್. ಅನರ್ಹ ಸೇವೆ ಅಂದರೆ ಯಾವುದು? ಅದನ್ನು ಮುಂದಿನ ಸ್ಲೈಡ್ಗಳಲ್ಲಿ ನೋಡೋಣ. ಅನರ್ಹ ಸೇವೆ ಅದು ಬಹಳ ಮುಖ್ಯ. ರೈಟ್. ನಾವು ನೆಕ್ಸ್ಟ್, ತಾತ್ಕಾಲಿಕ ಕಾಯಂ ಸೇವೆ. ತಾತ್ಕಾಲಿಕ ಸೇವೆ ಇದ್ರೂ ಪೆನ್ಷನ್ಗೆ ಲೆಕ್ಕಕ್ಕೆ ತಗೊಳ್ತಾರೆ, ಪರ್ಮನೆಂಟ್ ಸರ್ವಿಸ್ ಇದ್ರೂ ಲೆಕ್ಕಕ್ಕೆ ತಗೊಳ್ತಾರೆ ಪೆನ್ಷನ್ ಲೆಕ್ಕ ಹಾಕಲಿಕ್ಕೆ. ನೆಕ್ಸ್ಟ್, ಈಗ ಅನರ್ಹ ಸೇವೆ ಅಂತಂದ್ರೆ ಯಾವುದು ಅಂತಂದ್ರೆ ಈಗ ನೋಡಿ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಸೊ ತಾತ್ಕಾಲಿಕ ಸೇವೆ ಇತ್ತು ಅಂತಂದ್ರೆ ಅದು ಅನರ್ಹ ಸೇವೆ ಏನು ಅಲ್ಲ ಪೆನ್ಷನ್ ಸಲುವಾಗಿ, ಅದಕ್ಕೂ ಸಹ ಪೆನ್ಷನ್ ಬರುತ್ತೆ. ಟೆಂಪರರಿ ಸರ್ವಿಸ್ ಅಂಡ್ ಪರ್ಮನೆಂಟ್ ಸರ್ವಿಸ್ ಎರಡನ್ನೂ ಸೇರಿಸಿ ಅದರ ಆಧಾರದ ಮೇಲೆ ಪೆನ್ಷನ್ ಅನ್ನು ಲೆಕ್ಕ ಮಾಡ್ತಾರೆ. ಅಂದರೆ
ಈ ಲೈನ್ನಲ್ಲಿ ತಾತ್ಕಾಲಿಕ ಸೇವೆ ಅನರ್ಹ ಸೇವೆ ಅಲ್ಲ. ನೆಕ್ಸ್ಟ್ 244 ವೇತನ ಸಹಿತ ಎಲ್ಲ ರಜೆಗಳು. ರಜೆ ವಿತ್ ಸ್ಯಾಲರಿ ಎಷ್ಟಾದರೂ ತಗೊಂಡಿರಿ ಸರ್ವಿಸ್ನಲ್ಲಿ, ಅದು ಅರ್ಹ ಸೇವೆಗೆ ಗಣನೆಗೆ ಬರುತ್ತೆ. ಅಂದರೆ ಅನರ್ಹ ಸೇವೆ ಅಲ್ಲ, ರಜೆಯು ಅನರ್ಹ ಸೇವೆ ಅಲ್ಲ. ರಜೆ ಅಂತಂದ್ರೆ ಸಂಬಳ ಸಹಿತ ರಜೆ, ಅನರ್ಹ ಸೇವೆ ಅಲ್ಲ ಅಂತ. ಸೊ ಪೂರ್ಣ ಗಣನೆಗೆ ಬರುತ್ತೆ. ವೇತನ ರಹಿತ ರಜೆ ಅಂತಂದ್ರೆ ಸಂಬಳ ರಹಿತ ರಜೆ, ವೇತನ ರಹಿತ ರಜೆ 3 ವರ್ಷದವರೆಗೂ ಪೆನ್ಷನ್ ಕ್ಯಾಲ್ಕುಲೇಷನ್ಗೆ ಲೆಕ್ಕಕ್ಕೆ ತಗೊಳ್ತಾರೆ, ಇನ್ನು ಹೆಚ್ಚುವರಿಯಾದದ್ದನ್ನು ಬಿಟ್ಟುಬಿಡ್ತಾರೆ. ಉದಾಹರಣೆಗೆ ವೇತನ ರಹಿತ ರಜೆ ಅಂದರೆ ಸಂಬಳ ರಹಿತ ರಜೆ ಒಂದು 4 ವರ್ಷ ನೀವು ಉಪಯೋಗಿಸ್ಕೊಂಡಿದ್ರಿ ಒಟ್ಟಾರೆ ಸೇವೆಯಲ್ಲಿ ಅಂತ ಅಂದರೆ 3 ವರ್ಷವನ್ನು ಪೆನ್ಷನ್ಗೆ ಲೆಕ್ಕಕ್ಕೆ ತಗೊಳ್ತಾರೆ, ಹೆಚ್ಚುವರಿ 1 ವರ್ಷವನ್ನು ಅನರ್ಹ ಸೇವೆ ಅಂತ ಕೈ ಬಿಡ್ತಾರೆ. ನೆಕ್ಸ್ಟ್ 24A ಮತ್ತು 14A ಡೈಸ್ನಾನ್. ಡೈಸ್ನಾನ್ ಅಂತಂದ್ರೆ ಕರ್ತವ್ಯವು ಅಲ್ಲದ ಅವಧಿ ಅಂತ, ಅದನ್ನು ಪೆನ್ಷನ್ಗೆ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. SRನಲ್ಲಿ ಡೈಸ್ನಾನ್ ಈ ದಿನಾಂಕದಿಂದ ಈ ದಿನಾಂಕದವರೆಗೂ ಅಂತಂದ್ರೆ ಎಷ್ಟು ದಿನ ಎಷ್ಟು ತಿಂಗಳು ಅಂತ ಲೆಕ್ಕ ಹಾಕಿ ಮೊದಲು ಅದನ್ನು ಟೋಟಲ್ ಸರ್ವಿಸ್ನಲ್ಲಿ ಮೈನಸ್ ಮಾಡ್ತಾರೆ. ಡೈಸ್ನಾನ್ ಅಂದರೆ ಮೊದಲು ಅದನ್ನೇ ಅನರ್ಹ ಸೇವೆ ಅಂತ ಮೈನಸ್ ಮಾಡೋದು. ಅದು ನಿಯಮ 244A ರಲ್ಲಿ ಬರುತ್ತೆ. 254 ನಿಯಮ 106A ಮತ್ತು 162 ಅಡಿಯಲ್ಲಿ ಅನಧಿಕೃತ ಗೈರು ಹಾಜರಿ ಗರಿಷ್ಠ 3 ವರ್ಷ. ರೈಟ್. ನಿಯಮ KCSR ನಿಯಮ 106A ಪ್ರಕಾರ ಅನಧಿಕೃತ ಗೈರು ಹಾಜರಾಗಿರ್ತೀರಿ. 162 ಪ್ರಕಾರ ಓವರ್ ಸ್ಟೇಲ್ ಆಫ್ ಲೀವ್, ಮಂಜೂರು ಮಾಡಿದ ರಜೆಯನ್ನು ಮಿತಿಮೀರಿ ಹೆಚ್ಚಾಗಿ ಉಪಯೋಗಿಸಿಕೊಂಡಿರ್ತೀವಿ. ಅಂಥದ್ದಿದ್ದರೂ ಸಹ ಗರಿಷ್ಠ 3 ವರ್ಷಗಳ ವ್ಯಾಪ್ತಿ ಒಳಗಡೆ ಬರುತ್ತೆ. ನೆಕ್ಸ್ಟ್ ಇತರೆ ಅನಧಿಕೃತ ಗೈರು ಹಾಜರಿನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಇಷ್ಟು ವೇತನ ರಹಿತ ರಜೆ ಸಾಮಾನ್ಯವಾಗಿ ಅದು ಎಕ್ಸ್ಟ್ರಾರ್ಡಿನರಿ ಲೀವ್ ಆಗಿರುತ್ತೆ. ಜೊತೆಗೆ ನಿಯಮ 106A ಅಂಡ್ 162 ಅದು ಅನಧಿಕೃತ ಗೈರು ಹಾಜರಿ. ಅವೆರಡೂ ಸಹ 3 ವರ್ಷದ ವ್ಯಾಪ್ತಿ ಒಳಗಡೆ ಬರುತ್ತೆ. 3 ವರ್ಷದವರೆಗೂ ಪೆನ್ಷನ್ಗೆ ಲೆಕ್ಕ ಹಾಕ್ತಾರೆ. 3 ವರ್ಷದ ಮೀರಿ ಹೆಚ್ಚುವರಿಯಾದದ್ದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಜೊತೆಗೆ ಡೈಸ್ನಾನನ್ನು ಸಹ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಪೆನ್ಷನ್ ಲೆಕ್ಕ ಹಾಕುವಾಗ. ರೈಟ್. ಇತರೆ ಅನಧಿಕೃತ ಗೈರು ಹಾಜರಿ ನಗಣ್ಯ. ಸೊ ಸ್ಟ್ರೈಕ್ನಲ್ಲಿ ಭಾಗವಹಿಸಿದರೆ ಅದು ಸಾಬೀತಾಯಿತು ಅಂತಂದರೆ ಆ ಸ್ಟ್ರೈಕ್ನ ಅವಧಿಗೆ ಸರ್ಕಾರ ರಜೆ ಅಂತ ಆದೇಶ ಮಾಡದ ಹೋದರೆ ಆ ಹಿಂದಿನ ಸರ್ವಿಸ್ ಎಲ್ಲ ನಗಣ್ಯ. ನಗಣ್ಯ. ಇತರೆ ಅನಧಿಕೃತ ಗೈರು ಹಾಜರಿ ಹಿಂದಿನ ಸೇವೆ ನಗಣ್ಯ. 244A ನಿಲಂಬನ. ಸಸ್ಪೆನ್ಷನ್ ಆಗಿರ್ತಾರೆ. ಸಸ್ಪೆನ್ಷನ್ ಅಂತ SRನಲ್ಲಿ ಹಾಗೆ ಇಟ್ಟಿರ್ತಾರೆ ಕೆಲವರಲ್ಲಿ. SRನಲ್ಲಿ ಆ ಸಸ್ಪೆನ್ಷನ್ನನ್ನು ವಿಚಾರಣೆ ಮುಗಿದು ಶಿಕ್ಷೆ ಕೊಡೋದು ಬಿಡೋದು ಮಾಡಿ ಆ ಸಸ್ಪೆನ್ಷನ್ ಅನ್ನು ಸಹ ಏನೆಂದು ಪರಿಗಣಿಸಬೇಕು ಅಂತ ಆ ಶಿಸ್ತು ಪ್ರಾಧಿಕಾರಿ ತೀರ್ಮಾನ ತೆಗೆದುಕೋಬೇಕು. ಸೊ ಸಸ್ಪೆಂಡ್ ಮಾಡಿರ್ತಾರೆ, ವಿಚಾರಣೆಗೆ ಆದೇಶ ಮಾಡ್ತಾರೆ, ವಿಚಾರಣೆ ಮುಗಿಯುತ್ತೆ, ಆರೋಪಗಳು ಸಾಬೀತಾಗಿಲ್ಲ ಅಂತಂದ್ರೆ ಅಪರಾಧಿ ತಪ್ಪಿತಸ್ಥ ಅಲ್ಲ. ಅಂಥ ಸಂದರ್ಭದಲ್ಲಿ ನಿಲಂಬನೆಯನ್ನ ಕರ್ತವ್ಯದ ಅವಧಿ ಅಂತ ಪರಿಗಣಿಸಬಹುದು. ಹಾಗೆ. ಸೊ ಏನೇ ಆಗಲಿ ಕರ್ತವ್ಯ ಅಂತಲೋ ರಜೆ ಅಂತಲೋ ಸಸ್ಪೆನ್ಷನ್ ಅಂತಲೋ ತೀರ್ಮಾನ ಮಾಡೋದು
ಆ ಸಸ್ಪೆಂಡ್ ಮಾಡಿರತಕ್ಕಂಥ ಅಧಿಕಾರಿಯ ವಿವೇಚನೆಗೆ ಬಿಟ್ಟದ್ದು. ಸಸ್ಪೆನ್ಷನನ್ನು ಡ್ಯೂಟಿ ಅಂತ ಮಾಡಬಹುದು ಅಥವಾ ರಜೆ ಅಂತ ಮಂಜೂರು ಮಾಡಬಹುದು ಸಸ್ಪೆನ್ಷನನ್ನು, ಅಥವಾ ಡೈಸ್ನಾನ್ ಅಂತ ಆದರೂ ಮಾಡಬಹುದು. ಅವರ ವಿವೇಚನೆಗೆ ಬಿಟ್ಟದ್ದು. ಸೊ ನಿವೃತ್ತಿ ಆಗುವುದಕ್ಕಿಂತ ಮೊದಲು ಆ ಶಿಸ್ತು ಪ್ರಾಧಿಕಾರಿ ಸಸ್ಪೆನ್ಷನ್ನ ಬಗ್ಗೆ ನಿರ್ದಿಷ್ಟವಾದಂಥ ಆದೇಶವನ್ನು ಹೊರಡಿಸಬೇಕು. ನಿವೃತ್ತಿ ಆಗ್ತಾನೆ 2-3 ಕಡೆ SRನಲ್ಲಿ ಸಸ್ಪೆನ್ಷನ್ ಅಂತಲೇ ಇರುತ್ತೆ. ಅದು ಡ್ಯೂಟಿ ಅಂತಲೂ ಮಾಡಿರೋದಿಲ್ಲ, ಅಥವಾ ಅದನ್ನು ರಜೆ ಅಂತಲೂ ಪರಿಗಣನೆ ಮಾಡಿರೋದಿಲ್ಲ, ಅಥವಾ ಅದನ್ನು ಡೈಸ್ನಾನ್ ಅಂತಲೂ ಆದೇಶ ಮಾಡಿರೋದಿಲ್ಲ. ನಿವೃತ್ತಿ ಆಗ್ತಾನೆ. ಅಂಥ ಸಂದರ್ಭದಲ್ಲಿ ಆ ಸಸ್ಪೆನ್ಷನ್ ಅವಧಿ ಎಷ್ಟು ಇರುತ್ತೆ ಅಷ್ಟನ್ನು ಅಸಾಧಾರಣ ರಜೆ ಅಂತ ಪರಿಗಣಿಸಿ ಈ 3 ವರ್ಷದ ವ್ಯಾಪ್ತಿಯಲ್ಲಿ ತೆಗೆದುಕೊಳ್ತಾರೆ. ಅದನ್ನು ಅಂದರೆ ಸ್ವಲ್ಪ ಮಟ್ಟಿಗೆ ಪೆನ್ಷನ್ಗೆ ಲೆಕ್ಕಕ್ಕೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ನಿಲಂಬನೆ ಸಕ್ಷಮ ಪ್ರಾಧಿಕಾರದ ತೀರ್ಮಾನದಂತೆ. ನೆಕ್ಸ್ಟ್ 416, 425 ಅನ್ಯ ಸೇವೆ. ಫಾರಿನ್ ಸರ್ವಿಸ್, ಸರ್ಕಾರಿ ನೌಕರರನ್ನು ಫಾರಿನ್ ಸರ್ವಿಸ್ಗೆ ಡೆಪ್ಯೂಟ್ ಮಾಡ್ತಾರೆ ಅಂತಂದರೆ ನಿಗಮ ಮಂಡಳಿಗಳು. ಅಂಥ ಸಂಸ್ಥೆಗಳಿಗೆ ಡೆಪ್ಯೂಟ್ ಮಾಡಿದಾಗ ಫಾರಿನ್ ಸರ್ವಿಸ್ ಅಂತ ಕರೀತಾರೆ. ಅನ್ಯ ಸೇವೆ ಕನ್ನಡದಲ್ಲಿ. ಅಲ್ಲಿ ಉದಾಹರಣೆಗೆ KMF, ಅಲ್ಲಿಗೆ ಒಬ್ಬ ನೌಕರರನ್ನ ಡೆಪ್ಯೂಟ್ ಮಾಡ್ತಾರೆ. ಅಲ್ಲಿ ಒಂದು 5 ವರ್ಷ ಸೇವೆ ಮಾಡ್ತಾನೆ. ಆ 5 ವರ್ಷವನ್ನೂ ಸಹ ಪೆನ್ಷನ್ಗೆ ಲೆಕ್ಕಕ್ಕೆ ತೆಗೆದುಕೊಳ್ತಾರೆ. ಆದರೆ ಆ ಫಾರಿನ್ ಸರ್ವಿಸ್ನಲ್ಲಿ ಇದ್ದ ಅವಧಿಗೆ ವೇತನದ ಹೊಣೆ ನಿವೃತ್ತಿ ವೇತನ ವಂತಿಗೆಯನ್ನು ಕಟಾವಣೆ ಮಾಡಿ, ಅಂದರೆ ಆ ಎಂಪ್ಲಾಯರ್, ಫಾರಿನ್ ಎಂಪ್ಲಾಯರ್ 1/8 ಆಫ್ ಪೆನ್ಷನ್ ಕಾಂಟ್ರಿಬ್ಯೂಷನ್ ಅನ್ನು ಸರ್ಕಾರದ ಖಜಾನೆಗೆ ಜಮಾ ಮಾಡಬೇಕು. ಜೊತೆಗೆ ಶೇಕಡ ವೇತನದ 11ರಷ್ಟು ರಜಾ ಸಂಬಳವನ್ನು ಲೆಕ್ಕ ಹಾಕಿ ಸರ್ಕಾರದ ಖಜಾನೆಗೆ ಜಮಾ ಮಾಡಬೇಕು. ಮತ್ತೊಮ್ಮೆ ಸರ್ಕಾರಿ ನೌಕರರನ್ನು ಫಾರಿನ್ ಸರ್ವಿಸ್ಗೆ ನಿಯೋಜನೆ ಮಾಡ್ತಾರೆ. ಉದಾಹರಣೆಗೆ ಒಂದು 3 ವರ್ಷ ಫಾರಿನ್ ಸರ್ವಿಸ್ನಲ್ಲಿದ್ದು ಮತ್ತು ಮಾತೃ ಇಲಾಖೆಗೆ ವಾಪಸ್ ಬರ್ತಾರೆ. ಆ 3 ವರ್ಷದ ಫಾರಿನ್ ಸರ್ವಿಸ್ ಅವಧಿಯಲ್ಲಿ 1/8 ಆಫ್ ಪೆನ್ಷನ್ ಕಾಂಟ್ರಿಬ್ಯೂಷನ್, ವೇತನದ ಶೇಕಡ 1/8ರಷ್ಟು ಪೆನ್ಷನ್ ಕಾಂಟ್ರಿಬ್ಯೂಷನ್ ಫಾರಿನ್ ಎಂಪ್ಲಾಯರ್ ಸರ್ಕಾರದ ಖಜಾನೆಗೆ ಜಮಾ ಮಾಡಬೇಕು. ಜೊತೆಗೆ ಶೇಕಡ 11ರಷ್ಟು, ವೇತನದ ಶೇಕಡ 11ರಷ್ಟು ರಜಾ ಸಂಬಳದ ಸಲುವಾಗಿ ಫಾರಿನ್ ಎಂಪ್ಲಾಯರ್ ಖಜಾನೆಗೆ ಜಮಾ ಅಂದರೆ ಸರ್ಕಾರಿ ನೌಕರನ ಫಾರಿನ್ ಸರ್ವಿಸ್ನಲ್ಲಿರುವಂಥ ಸರ್ಕಾರಿ ನೌಕರನ ವೇತನದಿಂದ ಇವುಗಳನ್ನು ಕಟಾವಣೆ ಮಾಡೋದಿಲ್ಲ. ಸರ್ಕಾರಿ ನೌಕರನ ಸೇವೆಯನ್ನು ಫಾರಿನ್ ಎಂಪ್ಲಾಯರ್ ಪಡೆದಿರೋದ್ರಿಂದ ಅವರಿಗೆ ಇದು ಹೆಚ್ಚು ಹೊಣೆ. ಅವರ ಲೆಕ್ಕದಿಂದ ಸರ್ಕಾರಿ ಲೆಕ್ಕಕ್ಕೆ ಈ ಪ್ರಮಾಣದಲ್ಲಿ ಹಣವನ್ನು ವರ್ಗಾವಣೆ ಮಾಡಬೇಕು. ಆ ಥರ ಇದ್ದರೆ ಸರ್ಕಾರಿ ನೌಕರನಿಗೆ ಆ ಫಾರಿನ್ ಸರ್ವೀಸನ್ನು ಸಹ ಕ್ವಾಲಿಫೈಯಿಂಗ್ ಸರ್ವಿಸ್, ಅರ್ಹದಾಯಕ ಸೇವೆಯಾಗಿ ತೆಗೆದುಕೊಂಡು ಪೆನ್ಷನ್ನನ್ನು ಲೆಕ್ಕ ಹಾಕ್ತಾರೆ. ರೈಟ್. ನೆಕ್ಸ್ಟ್, ಸ್ಥಳೀಯ ಸಂಸ್ಥೆಯಲ್ಲಿನ ಸೇವೆ. ಸ್ಥಳೀಯ ಸಂಸ್ಥೆಯಲ್ಲಿನ ಸೇವೆ ಪೂರ್ಣ ಗಣನೆಗೆ ಲೋಕಲ್ ಬಾಡೀಸ್ ಸರ್ವಿಸ್. ಮುನ್ಸಿಪಾಲ್ಟೀಸ್ನಲ್ಲಿ ಏನಾದರೂ ನಿಮ್ಮ ಮುನ್ಸಿಪಾಲ್ಟೀಸ್ಗೆ ಸರ್ಕಾರಿ ನೌಕರರನ್ನು ಡೆಪ್ಯೂಟ್ ಮಾಡಬಹುದು. ಅಲ್ಲಿ ಒಂದು 4 ವರ್ಷ ಸೇವೆ ಮಾಡ್ತಾರೆ ಅಂದರೆ ಆ 4 ವರ್ಷದ ಸೇವೆಯನ್ನು ಪೆನ್ಷನ್ಗೆ ಲೆಕ್ಕಕ್ಕೆ ತೆಗೆದುಕೊಳ್ತಾರೆ. ಆದರೆ ನಿವೃತ್ತಿ ವೇತನದ 1/8ರಷ್ಟು ಕಾಂಟ್ರಿಬ್ಯೂಷನ್ ಪ್ಲಸ್ 3% ಬಡ್ಡಿಯನ್ನು ಸೇರಿಸಿ ಸರ್ಕಾರಕ್ಕೆ ಜಮಾ ಮಾಡಬೇಕು. ಸೊ ಒಂದು 4 ವರ್ಷ ಮುನ್ಸಿಪಾಲ್ಟಿನಲ್ಲಿ ಸರ್ಕಾರಿ ನೌಕರನು ಇದ್ದು ವಾಪಸ್ ಬಂದಿದ್ದಾನೆ ಅಂತ ಅಂದರೆ ಆ 4 ವರ್ಷದ ಲೋಕಲ್ ಬಾಡಿ ಸರ್ವಿಸ್ಗೆ 1/8 ಆಫ್ ಪೆನ್ಷನ್ ಕಾಂಟ್ರಿಬ್ಯೂಷನ್, ವೇತನದ 1/8ರಷ್ಟು
ಪೆನ್ಷನ್ ಕಾಂಟ್ರಿಬ್ಯೂಷನ್, ಅದರ ಜೊತೆಗೆ 3% ಬಡ್ಡಿಯನ್ನು ಸೇರಿಸಿ ಸರ್ಕಾರದ ಖಜಾನೆಗೆ ಜಮಾ ಮಾಡಿದರೆ ಆಗ ಮುನ್ಸಿಪಾಲಿಟಿ ಸರ್ವಿಸ್ ಎಷ್ಟಾಗುತ್ತೆ ಅಷ್ಟನ್ನು ಪೆನ್ಷನ್ಗೆ ಲೆಕ್ಕಕ್ಕೆ ತೆಗೆದುಕೊಳ್ತಾರೆ. ನೆಕ್ಸ್ಟ್, ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿನ ಸೇವೆ, ಏಡೆಡ್, ಗ್ರಾಂಟ್ ಇನ್ ಏಡೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಸೇವೆ ಮಾಡಿರ್ತಾರೆ. ಒಂದಲ್ಲ ಒಂದು ದಿನ ಪರೀಕ್ಷೆಗಳಲ್ಲಿ ಪಾಸಾಗಿ ಸರ್ಕಾರಿ ಸೇವೆಗೆ ಸೇರಿಕೊಳ್ತಾರೆ. ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಾಡಿರುವತಕ್ಕಂಥ ಸರ್ವೀಸು ಪೆನ್ಷನ್ಗೆ ಗಣನೆಗೆ ಬರುತ್ತಾ ಅಂದರೆ ಬರುತ್ತೆ, ಪೂರ್ತ ಅಲ್ಲ, 1/4, 4/1 ಭಾಗದಷ್ಟು ಏಡೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸರ್ವಿಸನ್ನು ಪೆನ್ಷನ್ಗೆ ಲೆಕ್ಕಕ್ಕೆ ತಗೊಳ್ತಾರೆ. ಅಂದರೆ ಅಲ್ಲಿ ಒಂದು ಏಡೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ 4 ವರ್ಷ ಸರ್ವಿಸ್ ಮಾಡಿ ಸರ್ಕಾರಿ ಸೇವೆಗೆ ಬಂದಿದ್ದೀರಿ ಅಂತಂದರೆ ಅದರಲ್ಲಿ 4 ವರ್ಷದಲ್ಲಿ 1/4 ಅಂತಂದರೆ 1 ವರ್ಷವನ್ನು ಪೆನ್ಷನ್ ಲೆಕ್ಕಕ್ಕೆ ತಗೊಳ್ತಾರೆ. ಇನ್ನು 3 ವರ್ಷವನ್ನು ಅನರ್ಹ ಸೇವೆ, ಅದು ಪೆನ್ಷನ್ಗೆ ನಗಣ್ಯ. ಆ ರೀತಿಯಾಗಿ ಎಷ್ಟು ತಗೊಳ್ತಾರೆ ಗರಿಷ್ಠ ಅಂತಂದರೆ 3 ವರ್ಷದಷ್ಟು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಸೇವೆಯನ್ನು ಪೆನ್ಷನ್ಗೆ ಗಣನೆಗೆ ತೆಗೆದುಕೊಳ್ತಾರೆ. ಅದು ಹೆಚ್ಚುವರಿಯಾದದ್ದನ್ನು ಅನರ್ಹ ಸೇವೆ ಅಂತ ಕೈ ಬಿಡ್ತಾರೆ. ನೆಕ್ಸ್ಟ್, 248A ವರ್ಕ್ ಚಾರ್ಜ್ ಸಿಬ್ಬಂದಿ ಸೇವೆ, PWD ಆನ್ ದ ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಚಾರ್ಜ್ಡ್ ಸಿಬ್ಬಂದಿ ಅಂತ ನೇಮಕ ಮಾಡಿಕೊಳ್ಳೋ ಒಂದು ಪದ್ಧತಿ ಇದೆ. ಅದರಲ್ಲಿ 2-3 ಥರ ಇರುತ್ತೆ ವರ್ಕ್ ಚಾರ್ಜಿನಲ್ಲಿ. ಏನದು, ದಿನ ಅಥವಾ ಮಾಸಿಕ ಕೂಲಿ ಆಧಾರದ ಮೇಲೆ ನೇಮಕ ಮಾಡಿಕೊಂಡು ಅವರು ಸರ್ವಿಸ್ ಮಾಡಿದರೆ ಅಂತಹ ಸರ್ವಿಸ್ನ 1/4, 4/1 ಭಾಗ. ದಿನಗೂಲಿ ಅಥವಾ ಮಾಸಿಕ ಕೂಲಿ ಆಧಾರದ ಮೇಲೆ PWD ಇರಿಗೇಷನಲ್ಲಿ ಕೆಲಸ ಮಾಡಿ ಒಂದು 12 ವರ್ಷ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. 12 ವರ್ಷದಲ್ಲಿ 1/4 ಅಂತಂದರೆ 3 ವರ್ಷ ಮಾತ್ರ ಪೆನ್ಷನ್ಗೆ ಲೆಕ್ಕಕ್ಕೆ ತಗೊಳ್ತಾರೆ, ಇನ್ನು 9 ವರ್ಷ ಬಿಟ್ಟು ಬಿಡ್ತಾರೆ. ಅದೇ ರೀತಿ ಈ ವರ್ಕ್ಶಾಪ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ದಿನಗೂಲಿ ಮಾಸಿಕ ಕೂಲಿ ಅಲ್ಲದೆ ವೇತನ ಶ್ರೇಣಿಗಳನ್ನು ಸಹ ಕೊಟ್ಟಿರ್ತಾರೆ ಕೆಲವರಿಗೆ. ಮೊದಲು ದಿನಗೂಲಿ, ಅನಂತರ ಮಾಸಿಕ, ಅನಂತರ ವೇತನ ಶ್ರೇಣಿಗಳನ್ನು ಕೊಟ್ಟಿರ್ತಾರೆ. ವೇತನ ಶ್ರೇಣಿಗಳಲ್ಲಿ ಕೆಲಸ ಮಾಡಿದ್ದರೆ ಮೊದಲ 10 ವರ್ಷ ಸೇವೆಯಲ್ಲಿ ಅರ್ಧ ಪೇ ಸ್ಕೇಲ್ಸ್ ಇರುತ್ತೆ. ಅವರು ದಿನಗೂಲಿ ಅಲ್ಲ, ಮಾಸಿಕ ವೇತನದಾರರು ಅಲ್ಲ, ಬಟ್ ಪೇ ಸ್ಕೇಲ್ಸ್ ಇರುತ್ತೆ. ಪೂರ್ಣ ಪ್ರಮಾಣದ ಸರ್ಕಾರಿ ನೌಕರರಂತೆ ಇರ್ತಾರೆ, ಬಟ್ ಸರ್ಕಾರಿ ನೌಕರರು ಅಲ್ಲ. ಅಂಥ ವೇತನ ಶ್ರೇಣಿಗಳಲ್ಲಿ ವರ್ಕ್ ಚಾರ್ಜ್ ಎಂಪ್ಲಾಯೀಸ್ ಇದ್ದರೆ ಮೊದಲ 10 ವರ್ಷ ಸೇವೆಯಲ್ಲಿ 50%, ಉಳಿದ ಸೇವೆ ಪೂರ್ಣ ಪ್ರಮಾಣ ಪೆನ್ಷನ್ಗೆ ಲೆಕ್ಕಕ್ಕೆ ಬರುತ್ತೆ. ನೆಕ್ಸ್ಟ್, ಸಾದಿಲ್ವಾರು ವೆಚ್ಚದಿಂದ ಪಾವತಿಸಿದ ಸೇವೆ, ಕಂಟಿಂಜೆನ್ಸೀಸ್, ಸಾದಿಲ್ವಾರು ವೆಚ್ಚದಿಂದ ಪಾವತಿಸಿ ನೇಮಕ ಮಾಡಿಕೊಂಡಿರ್ತಾರೆ. ಅನಂತರ ಸರ್ಕಾರಿ ಸೇವೆಗೆ ವಿಲೀನಗೊಳ್ಳುತ್ತಾರೆ. ಸೊ ಕಂಟಿಂಜೆನ್ಸಿ, ಸಾದಿಲ್ವಾರು ವೆಚ್ಚದಿಂದ ಪಾವತಿ ಮಾಡಿದ ಅವಧಿ ಎಷ್ಟಿರುತ್ತೆ ಅದರಲ್ಲಿ ಅರ್ಧದಷ್ಟು ಪೆನ್ಷನ್ಗೆ ಲೆಕ್ಕಕ್ಕೆ ತೆಗೆದುಕೊಳ್ತಾರೆ. ಅದೇ ಸರ್ಕಾರಿ ಸೇವೆಯಲ್ಲಿ ವಿಲೀನ. ಮೊದಲು ಡೈಲಿ ವೇಜಸ್ ಕಂಟಿಂಜೆನ್ಸೀಸ್ನಲ್ಲಿ ಕೊಟ್ಟಿರ್ತಾರೆ, ಒಂದು 10 ವರ್ಷ ಸೇವೆ ಮಾಡಿರ್ತಾರೆ, ಅದರಲ್ಲಿ 5 ವರ್ಷದಷ್ಟು ಪೆನ್ಷನ್ಗೆ ಲೆಕ್ಕಕ್ಕೆ ತಗೊಳ್ತಾರೆ. ಆಮೇಲೆ ಅವ್ರು ಏನಾಗಿರ್ತಾರೆ, ಸರ್ಕಾರಿ ಸೇವೆಯಲ್ಲಿ ವಿಲೀನರಾಗಿರ್ತಾರೆ, ಅಬ್ಸರ್ವ್ ಆಗಿರ್ತಾರೆ. ನೆಕ್ಸ್ಟ್, ಹೆಚ್ಚುವರಿ ಅರ್ಹದಾಯಕ ಸೇವೆ, ಅಡಿಷನಲ್ ಕ್ವಾಲಿಫೈಯಿಂಗ್ ಸರ್ವಿಸ್ ಅಂತ 247. ಅದು ಯಾವ ಸಂದರ್ಭದಲ್ಲಿ ಅಂತಂದರೆ 30 ವರ್ಷ ವಯಸ್ಸು ಆದ ನಂತರ ಸರ್ಕಾರಿ ಸೇವೆಗೆ ನೇಮಕವಾಗಿದ್ದರೆ, ಅಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್, ನೇರ ನೇಮಕಾತಿಗಳ ಅನ್ವಯ. ಡೈರೆಕ್ಟ್ ರಿಕ್ರೂಟ್ಮೆಂಟ್ನಲ್ಲಿ 30 ವರ್ಷ ವಯಸ್ಸು ಆದ ನಂತರ ನೇಮಕವಾಗಿದ್ದರೆ ಅಂತ, ಅಂದರೆ ಒಂದು 34ನೇ ವಯಸ್ಸಿಗೆ ನೇಮಕ ಆಗಿರ್ತಾನೆ ಅಂತ ತಿಳ್ಕೊಳ್ಳಿ. ಅಂದರೆ 30 ವರ್ಷದ ಮೇಲೆ 4 ವರ್ಷ ತಡವಾಗಿ ಕೆಲಸಕ್ಕೆ ಸೇರಿರ್ತಾನೆ. ಅಂಥವರಿಗೆ
2 ವರ್ಷದಷ್ಟು ಅರ್ಹದಾಯಕ ಅಡಿಷನಲ್ ಹೆಚ್ಚುವರಿ ಅರ್ಹದಾಯಕ ಸೇವೆ ಅಂತ ಆಗಿರುವ ಸೇವೆಗೆ ಸೇರಿಸ್ಕೊಳ್ತಾರೆ. ಸೊ ಒಂದು 24 ವರ್ಷ ಸರ್ವಿಸ್ ಆಗಿರುತ್ತೆ ರಿಟೈರ್ ಆಗೋ ವೇಳೆಗೆ. ಅದಕ್ಕೇನಾದರೂ ಹೆಚ್ಚುವರಿ ಕ್ವಾಲಿಫೈಯಿಂಗ್ ಸರ್ವಿಸ್ ಸೇರುತ್ತಾ ಅಂತಂದ್ರೆ ಅವನು ಯಾವತ್ತು ಕೆಲಸಕ್ಕೆ ಸೇರಿದ್ದ, ಎಸ್ ಅವನು 34ನೇ ವಯಸ್ಸಿಗೆ ಕೆಲಸಕ್ಕೆ ಸೇರಿದ್ದ ಅಂತ ಅಂದ್ರೆ ಆಗ ಆಗಿರುವ ಸೇವೆಗೆ 2 ವರ್ಷ ಎಕ್ಸ್ಟ್ರಾ ಸೇರಿಸಿ ಪೆನ್ಷನ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅಷ್ಟೇ ಹೊರತಾಗಿ 2 ವರ್ಷಕ್ಕೆ 2 ಇನ್ಕ್ರಿಮೆಂಟ್ಸ್ ಅನ್ನು ಕೊಡೋದಿಲ್ಲ. ಆಗಿರುವ 24 ವರ್ಷ ಸೇವೆಗೆ 2 ವರ್ಷ ಸೇರಿಸಿ 26 ವರ್ಷ ಅರ್ಹದಾಯಕ ಸೇವೆ ಕ್ವಾಲಿಫೈಯಿಂಗ್ ಸರ್ವಿಸ್ ಅಂತ ತೀರ್ಮಾನಿಸಿ ಅದರಂತೆ ಫಾರ್ಮುಲಾಸ್ ಲೆಕ್ಕ ಹಾಕಿ ಪೆನ್ಷನ್ ಅನ್ನು ಲೆಕ್ಕ ಹಾಕಿ. ಮಾಜಿ ಸೈನಿಕರಿಗೆ 4 ವರ್ಷ, ಉಳಿದವರಿಗೆ 2 ವರ್ಷ. ಮಾಜಿ ಸೈನಿಕರಿಗೆ ಹೆಚ್ಚುವರಿ ಅರ್ಹದಾಯಕ ಸೇವೆ 4 ವರ್ಷ, ಇನ್ನು ಉಳಿದವರಿಗೆ 2 ವರ್ಷ.